ಹುಣಸೂರಿನಲ್ಲಿ ಬದುಕಿರುವ ವೃದ್ಧೆಯನ್ನ ಪಡಿತರ ಚೀಟಿ ದಾಖಲೆಯಲ್ಲಿ ಡೆತ್ ಎಂದು ತಿದ್ದುಪಡಿ ಮಾಡಿರುವ ಅಚ್ಚರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಫುಡ್ ಇನ್ಸ್ಪೆಕ್ಟರ್ ಮಾಡಿದ ಎಡವಟ್ಟಿಗೆ ವೃದ್ಧೆ ಪಡಿತರದಿಂದ ವಂಚಿತಳಾಗಿ ಕಂಗಾಲಾಗಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ಕೇಳಲು ಹೋದರೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾರೆ. ನಮ್ಮ ತಾಯಿ ನಮ್ಮ ತಂದೆ ಹೆಸರು ದಾಸೇಗೌಡ ಅಂತ. ಇವ್ರ ಹೆಸರು ಮರಮ್ಮ. ನಮ್ಮ ತಂದೆ ಹೆಸರು ದಾಸೇಗೌಡ. ಇವರು ಧರ್ಮಪುರದಲ್ಲಿ ವಾಸವಾಗಿರೋದು. ಇವ್ರೇನಂದ್ರೆ ಅಕ್ಕಿ ಕೇಳಕ್ಕೆ ಹೋಗೋರೆ, ಈ ತಿಂಗಳು ಅಕ್ಕಿನೇ ಬಂದಿಲ್ಲ. ಅವಾಗ ಸೊಸೈಟಿಗೆ ಅಕ್ಕಿ ಬಂದಿಲ್ಲ ಅಂತ ನನ್ನ ಹತ್ರ ಬಂದರು. ಅವಾಗ ಯಾಕೆ ಅಂತ ನಾನು ಸೊಸೈಟಿಗೆ ಹೋಗಿ ಕೇಳಿದೆ. ಅವ್ರು ಹೇಳಿದ್ರು ಡೆತ್ ಹಂಗೆ ಬರೆದ್ಬಿಟ್ಟವ್ರೆ, ಒಟ್ನಲ್ಲಿ ಗೊತ್ತಿಲ್ಲ ಏನಕ್ಕೆ ಬರ್ತಿದೆ ಅಂತ. ಒಂದ್ಸಲ ಫುಡ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಮಾತಾಡಿ ಅಂತ ಹೇಳೋರೆ. ಅವಾಗ ಹೋಗ್ಬಿಟ್ಟು ಕೇಳಿದೆ ಸೊಸೈಟಿಲಿ. ಆವಾಗ ಆ ಮೇಡಮ್ ಅವರು ಹೋಗಿ ಅಂದರು. ನಾನು ತಾಲೂಕು ಆಫೀಸಿಗೆ ಕರ್ಕೊಂಡೋಗಿದ್ದೆ. ಇವ್ರನ್ನ ಕರ್ಕೊಂಡೋದಾಗ ಅವ್ರು ಸರಿಯಾಗಿ ಆನ್ಸರ್ ಕೊಡಲಿಲ್ಲ ನಮಗೆ. ಫುಡ್ ಇನ್ಸ್ಪೆಕ್ಟರ್ ಹತ್ರನೂ ಹೋದೋ, ಸರಿಯಾಗಿ ಆನ್ಸರೇ ಇಲ್ಲ ಅವ್ರಿಗೆ. ನಾವೇನು ಹೇಳಿದ್ರು ಅವ್ರು ಕೇಳಿಸ್ಕೊತಾನೆ ಇಲ್ಲ. ಹಂಗಾಗಿ ಯಾಕೆ ಹಿಂಗೆ ಮಾಡಿದ್ರು, ಬದುಕಿರೋರ್ನ ಹೆಂಗೆ ಸಾಯಿಸ್ತಾರೆ ಇವರು, ಯಾವ ರೀತಿ ಮಾಡ್ತಾರೆ ಇವರು ಅಂತ ಹೇಳೋದು ನಾವು. ಚೆನ್ನಾಗಿರೋರ್ನ ಸಾಯಿಸೋದು, ಇದು ಎಷ್ಟು ಜನಕ್ಕೆ ಮಾಡಿಲ್ಲ ಇವರು ಈ ಥರ. ಮೇಡಮ್, ಈಗ ಬದುಕಿದವ್ರನ್ನ ಸಾಯಿಸ್ತಾರೆ, ಅದೇ ಥರ ಈಗ ಸರ್ಕಾರದಿಂದ ಬರುವಂಥ ಅನುದಾನಗಳು ಎಲ್ಲ ಒಂದು ಕಡೆ ಮಿಸ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಎಚ್ಚೆತ್ಕೊಂಡಿದ್ರ, ಇಲ್ಲ ಬಗ್ಗೆ ಗೊತ್ತಾ? ಅದನ್ನೇ ಯಾಕೆ ಮಿಸ್ ಮಾಡ್ತಾರೆ ಅಂತ ನಾವು ಹೇಳೋದು. ಇವ್ರಿಗೆ ಈಗ ಗೊತ್ತಾಗಲ್ಲ ಇವ್ರಿಗೆಲ್ಲ. ಅದ್ರಲ್ಲೂ ಬೇರೆಯವ್ರಾದ್ರೆ ಹೆಂಗಾದ್ರೂ ತಿರುಗ್ತಾರೆ. ಈಗ ವಯಸ್ಸಾದವರು ತಾಲೂಕು ಆಫೀಸ್ಗೆ ಹೋಗಿ ಅಂತ ನೇರ ಹೇಳ್ಬಿಡ್ತಾರೆ. ಎಲ್ಲೋಯ್ತಾರೆ ಇವರು, ಯಾರಾದ್ರೂ ಜೊತೆಲಿ ಹೋಗ್ಬೇಕು. ಈಗ ಸದ್ಯ ಗೊತ್ತು ನಿಮ್ಗೆ ಯಾರು ಕರ್ಕೊಂಡೋಯ್ತಾರೆ, ಎಲ್ಲ ಏನೇನೋ ಕೆಲಸ ಮಾಡ್ತಾ ಇರ್ತೀವಿ ನಾವುಗಳು. ಹಂಗಾಗಿ ನಾವು ತಾಲೂಕ್ ಪಂಚಾಯತಿಗೆ ಹೋಗತ್ತಾಗಿ ಕರ್ಕೊಂಡು ಹೋಗಕ್ಕೆ ಆಗಲ್ಲ ಅಂದ್ಬಿಡ್ತೀವಪ್ಪ. ಆ ಥರ ಇದ್ದಾಗ ಇವರು ಇಂಥ ವಯಸ್ಸಾದವ್ರಿಗೆ ಯಾವ ರೀತಿ ಇವರು ಇದು ಮಾಡ್ತಾರೆ ಅಂತ ನಾನು ಹೇಳೋದು. ಅವ್ರು ಅರ್ಥ ಮಾಡ್ಕೋಬೇಕು. ಇವ್ರಿಗೆ ಹೆಂಗ್ ಬರೀತಾರೆ, ಬದುಕಿರೋರ್ನ ಹೆಂಗ್ ಸಾಯಿಸ್ತಾರೆ ಅಂತ ಇವರು. ಮೇಡಮ್, ಈ ಥರ ಆಗಿರೋದಕ್ಕೆ ಸರ್ಕಾರದಲ್ಲಿ ಏನೋ ಕೇಳ್ಕೊತೀರ ತಾವು? ಸರ್ಕಾರಕ್ಕೆ ಅವ್ರಿಗೆ ಕಠಿಣ ಕ್ರಮ ಮಾಡಬೇಕು. ಅವ್ರಿಗೆ ಈ ಫುಡ್ ಇನ್ಸ್ಪೆಕ್ಟರ್ ಅಲ್ಲಿ ಯಾರಿಗಾಗ್ಲಿ ಈಗ ಬದುಕಿರೋರ್ನ ಸಾಯಿಸ್ತಾರೆ ಅಂದರೆ ಅವ್ರಿಗೇನಾದರೂ ಕಠಿಣ ಕ್ರಮ ಜರುಗಿಸ್ಲೇಬೇಕು ಅಂತ ನಾವು ಕೇಳ್ಕೊತೀವಿ. ಇವ್ರು ಮಾಡಿರೋ ಒಂದು ಇದರಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ, ಹೊಲದ ದುಡ್ಡು ಬರ್ತಾ ಇಲ್ಲ, ಪಿಂಚಣಿ ದುಡ್ಡು ಬರ್ತಾ ಇಲ್ಲ, ಈ ಸರಿ ಅಕ್ಕಿನೂ ಬರ್ತಾ ಇಲ್ಲ. ಈ ಥರ ಮಾಡಿರೋ ಅನಾಹುತದಿಂದ ಏನು ಮಾಡಬೇಕು ನಾವು? ಇವ್ರಿಗೆ ನಾವು ಕರ್ಕೊಂಡು ಹೋಗೋಕ್ಕೂ ಆಯ್ತಾ ಇಲ್ಲ. ಇವ್ರೊಬ್ಬರನ್ನ ಎಲ್ಲಿ ಅಂತ ಕಳಿಸೋದು? ತಪ್ಪಿಸ್ಕೊಂಡ್ರೆ ಇವ್ರೇನು ಹುಡುಕೊಡ್ತಾರ? ಇವ್ರು ಹೋಗೋಕ್ಕಾಯ್ತದ ಈ ವಯಸ್ಸಲ್ಲಿ? ಅಲ್ಲಿ ಇಲ್ಲಿ ಅಲ್ದಾಡೋಕ್ಕಾಗುತ್ತಾ ಹೇಳಿ? ನೀವೇನೇ ತಪ್ಪಿಸ್ಕೊಡ್ಬೇಕು ಅಂತ.